ನಿಮ್ಗೊಂದು ಮಾತು ಹೇಳ್ತೀನಿ, ನೀವಿಲ್ಲದೆ ನನಗೆ ಒಂಟಿಯಾಗಿ ಬದುಕೋದಕ್ಕೆ ಸಾಧ್ಯನೇ ಇಲ್ಲ. ನನ್ನ ಜೀವನ ಪೂರ್ತಿ ಇದೇ ರೀತಿ ನಿಮ್ಮ ಸೇವೆ ಮಾಡಿಕೊಂಡೇ ಇರಬೇಕು. ನನ್ನ ಸೇವೆ ನಿಮಗೆ ಸಮಾಧಾನ ತಂದಿದೆ ತಾನೆ? ಸರಸ್ವತಿ, ಯಾಕಿವತ್ತು ಭಾವೋದ್ವೇಗದಿಂದ ಮಾತಾಡ್ತಾ ಇದೆಯಾ? ಏನಾಯ್ತು? ಯಾಕೆ ಅಂದರೆ ನನಗೆ ಮುತ್ತೈದೆ ಸಾವು ಸಿಗಲಿ ಅಂತ ಆಶೀರ್ವಾದ ಮಾಡಿ. ಸರಸ್ವತಿ, ಏನ್ ಮಾತು ಅಂತ ಆಡ್ತಾ ಇದೀಯಾ? ನೋಡು, ಭವಿಷ್ಯನ ನಿರ್ಧಾರ ಮಾಡೋದು ಆ ಶ್ರೀಹರಿ. ಪ್ರಾಮಾಣಿಕವಾಗಿ ಬದುಕನ್ನ ಸಾಗಿಸಬೇಕಾಗಿರೋದು ನಮ್ಮ ಕರ್ತವ್ಯ. ನಾವು ಹಿಂದೆ ಹೋಗಿ ಆಗಿರೋ ಸರಿ ತಪ್ಪುಗಳನ್ನ ಸರಿ ಮಾಡೋದಕ್ಕೂ ಆಗೋದಿಲ್ಲ, ಮುಂದಾಗೋದನ್ನ ನಿರ್ಧಾರ ಮಾಡೋದಕ್ಕೂ ಸಾಧ್ಯ ಇಲ್ಲ. ನನಗದೆಲ್ಲ ಗೊತ್ತಿಲ್ಲ. ನನಗೆ ನೀವೇ ನಾರಾಯಣ ಸ್ವರೂಪ. ನಾನು ಕೇಳ್ಕೊಳ್ಳೋದು ನಿಮ್ಮನ್ನೇ. ನಾನು ಸದಾ ನಿಮ್ಮ ಪ್ರೇಮದ ಜೊತೆಗೆ ಹೀಗೇ ಇರಬೇಕು. ನನಗೆ ಮುತ್ತೈದೆ ಸಾವು ಸಿಗಲಿ ಅಂತ ನೀವೇ ನನಗೆ ಆಶೀರ್ವಾದ ಮಾಡಬೇಕು. ಸರಸ್ವತಿ, ಪ್ರಯತ್ನ ನಮ್ಮದು, ಫಲಾಫಲಗಳನ್ನ ಕೊಡೋದು ಭಗವಂತನ ಕೆಲಸ. ಬಾರದು ಬೊಪ್ಪದು, ಬೊಪ್ಪದು ತಪ್ಪದು. ಭವಿಷ್ಯವನ್ನ ಚಿಂತೆ ಮಾಡಿ ಕೊರಗಬಾರದು. ನಡೆಯೋದೆಲ್ಲ ಕಾಲನ ಇಚ್ಛೆಯಂತೆ ನಡೆಯುತ್ತೆ. ಇರಬಹುದು, ಆದರೆ ನಾನು ಸದಾ ನಿಮ್ಮ ಜೊತೆಗೇ ಇರಬೇಕು, ನಿಮ್ಮ ಸೇವೆಯಲ್ಲೇ ಇರಬೇಕು. ನಿಮ್ಮ ಪ್ರೀತಿ ತಪ್ಪಿದ ದಿನ ನನಗೆ ಸಾವು ಬರಬೇಕು. ಸರಸ್ವತಿ, ಯಾಕೆ ರೀತಿ ಮಾತಾಡ್ತಾ ಇದೀಯಾ? ನೀನ್ ಯಾಕೋ ಗೊಂದಲದಲ್ಲಿದ್ಯಾ? ನೋಡು, ಎಲ್ಲಿಯೋ ನೀನು, ಎಲ್ಲಿಯೋ ನಾನು. ನಮ್ಮಿಬ್ಬರನ್ನ ಸೇರಿಸಿದ್ದು ಆ ಶ್ರೀಹರಿ. ಹಾಗೆ ಮುಂದಿನ ದಿನಗಳನ್ನ ನಿರ್ಧರಿಸೋದು ಅವನೇ. ಯಾವುದೂ ನಮ್ಮ ಕೈಯಲ್ಲಿಲ್ಲ. ಇದನ್ನ ದಯವಿಟ್ಟು ಅರ್ಥ ಮಾಡ್ಕೋ. ನೀವು ಹೇಳೋದೆಲ್ಲ ನನಗೆ ಅರ್ಥ ಆಯಿತು, ಆದರೆ ನಾನು ಅಂದ್ಕೊಂಡಿದ್ದು ಆಗಲೇಬೇಕು. ನಾನು ಸದಾ ನಿಮ್ಮ ಜೊತೆಯಲ್ಲೇ ಇರಬೇಕು. ಅದು ಹೇಗೇ ಬರಲಿ, ನನಗೆ ಮುತ್ತೈದೆ ಸಾವೇ ಬೇಕು. ನನ್ನ ಇಚ್ಛೆ ನಡೀಲಿ ಅಂತ ನನಗೆ ಆಶೀರ್ವಾದ ಮಾಡಿ. ಸರಸ್ವತಿ, ನಿನ್ನ ಪ್ರೀತಿ ನನಗರ್ಥ ಆಗುತ್ತೆ. ನಿನ್ನಂಥ ಹೆಂಡತಿ ಪಡೆದ ನಾನೇ ಧನ್ಯ. ಹೊಗಳಿಕೆ ಸಾಕು, ನನ್ನ ಇಚ್ಛೆ ಈಡೇರಲಿ ಅಂತ ಆಶೀರ್ವಾದ ಮಾಡಿ. ಅಲ್ಲ ಸರಸ್ವತಿ, ನಾವಿಬ್ರು 100 ಕಾಲ ಚೆನ್ನಾಗಿರಬೇಕು ಅಂತ ದೈವಿ ಸ್ವರೂಪರಾದ ಗುರುಗಳೇ ಆಶೀರ್ವಾದ ಮಾಡಿದಾರಲ್ಲ. ನಿಜ, ಆದರೆ ನನಗೆ ನೀವೇ ಆಶೀರ್ವಾದ ಮಾಡಬೇಕು.